ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಹೇಳು ಅದನ್ನು ವರುಣ್ ಮತ್ತೆ ಇವನು ಸುಹಾಸ್ ಭಾರದ್ವಾಜ್. ಇಲ್ಲಿ ನೋಡಿ, ಆ್ಯಕ್ಚುಲಿ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಡಿಜಿಮ್ ಇಗ್ದ ಗುರು ಗಾಡಿನ ಹೆಚ್ಚಾಯ್ತು ಗುರು, ಟಚ್ ಮಾಡಿ ಊಟ ಗುರು. ಓಕೆ ಅಣ್ಣ, ಸಾರಿ ನೋಡಿ ಗಾಡಿಗೆಲ್ಲ ಗುದ್ಬಿಟ್ಟಿದ್ದಾನೆ ತೇಜಸ್. ತೇಜಸ್ ಪ್ರಪ್ರಥಮ ಬಾರಿಗೆ ತೇಜಸ್ ಇಷ್ಟು ದೂರ ಯಾರ್ದು ಗುದ್ದಿದ್ದೀರಾ ಬಂದಿದ್ದಾನೆ ಅಂತ ಅನ್ಕೊಂಡೆ. ಬಟ್ ನಮ್ಮನೆ ಬಸವನಗುಡಿಯಿಂದ ಚಾಮರಾಜಪೇಟೆಗೆ ಬರೋದ್ರಲ್ಲ ಸ್ಟಾಪ್ ನೋಡಿಲಿ ಅವನು ಟೆನ್ಷನ್ ಆಗ್ಬಿಟ್ಟಿದ್ದಾನೆ. ಯಾರವರು ಕಾಸು ಕೊಡೋದು ಗುರು. ಎಲ್ಲೋಗ್ತಿದ್ಯೋ? ಇಡ್ಲಿ ಇಲ್ಲಿ ಕೊಡ್ಸಲ್ವಾ ನಮಗೆ? ನೋಡಿ ಇಡ್ಲಿ ಏನೋ ಖಾರ ತಿಂದಿದ್ಯ ಯಾವಾಗಲೇ ಈ ಸೈಡ್? ಏನ್ ಮಗ ಫೋನಲ್ಲಿ ಏನೋ ಮಾತು ಹೇಳ್ದಲ್ಲ, ಏನು ತುಪ್ಪ ಏನ್ರಿ ಸರ? ಸೊ ನೋಡಿ, ಇದಕ್ಕೆ ಆ್ಯಕ್ಚುಲಿ ಬಂದಿದ್ದು ಇವಾಗ ಗಣೇಶಗಳು ಹೆವಿ ಕಾಸ್ಟ್ಲಿ ಹೇಳ್ತಿದ್ದಾರೆ. ಎಷ್ಟಂದ್ರು? ಎಷ್ಟು ಫೀಟ್ ಎಷ್ಟಂದ್ರು? ಅದಕ್ಕೆ ಆ್ಯಕ್ಚುಲಿ ಕೊಡ್ಬೋದಪ್ಪ ಆರಾಮಾಗಿ. ಸೊ ಇವಾಗ ನಮ್ಮ ಕಾರತ್ತಿ ಓಕೆ ಹೋಗಿ ಮುಂದೆ ಕೂತ್ಕೋ, ಟಾಪಲ್ಲಿ ಕೂತ್ಕೊಳ್ಳೋ. ಈಗ ನಾವು 3 ಲೊಕೇಶನ್ ಕವರ್ ಮಾಡಬೇಕು, ದೊಡ್ಡಬಳ್ಳಾಪುರ ಆಮೇಲೆ ಸುಂಗದಕಟ್ಟೆ. ಮಾಡೋದು ತೇಜಸ್ ಕಾರು ನಾವೇನು ಓಲಾ ಊಬರ್ ಅಲ್ಲಿ ಬಂದಿದ್ದಿಲ್ಲ. ಅವಮಾನ ಮಾಡ್ತಿದ್ಯಾ ತೇಜಸ್ಗೆ? ತೇಜಸ್ ಹಾಕ್ಸ್ತಾನೆ, ಅವಮಾನ ಮಾಡ್ತಾನೆ ನೋಡು. ನೋಡು, ಅವ್ನು ವಾಂತಿ ಎಷ್ಟು ಬರೀ ಗೋಳು ಗುರು. ಇವನ್ ವಾಂತಿ ಮಾಡ್ಕೊಂಡೇ ಇರ್ತಾನಪ್ಪ, ಕಾರಲ್ಲೆಲ್ಲ ವಾಂತಿ ಮಾಡ್ಬಿಡ್ತಾನೆ. ನೋಡಿ ಏನು ಪ್ಲೀಸ್ ಸೆನ್ಸರ್ ನೋಡಿ. ಲವ್ ಮುಂದೆ ಗಾಡಿ ಇದೆಯೋ, ಬುಲೆಟ್ ಹಿಂದೆ ಕಂಬ ಇದೆ, ಎರಡು ಹೇಳ್ಬಿಟ್ಟಿದ್ವಿ. ಶೆಕೆ ಆಗ್ತಿದೆ, ಇಳ್ಸು. ನೋಡಿ ಜಿಮ್ಗೆ ಹೋಗ್ತಾನೆ, ಕಿಟಕಿ ಇಳ್ಸಕ್ ಆಗ್ತಿಲ್ಲ ನನ್ನ ಮಗ, ವೇಸ್ಟ್. ನನಗೇನಿಲ್ಲ, ತಾಕತ್ತೈತೆ ಎತ್ತಕ್ಕೆ ಗುರು. ಇಲ್ಲಿ ಹೆವಿ ಕಾಸ್ಟ್ಲಿ. ಒಂದು 1 ಲಕ್ಷ ಸಂಬಳ ಬರ್ಲಿ ಅವಾಗ ನಿನ್ ಕೇಳ್ತಿದ್ರು. ಒಪ್ಕೊಂಡಿದ್ಯಾ ವಿಡಿಯೋ ಪ್ರೂಫ್? 1 ಲಕ್ಷ ಸಂಬಳ ಬರ್ಲಿ ಅವಾಗ. ನೀನ್ ಬರೋದಂಗಾರೆ ಇನ್ಮೇಲೆ ತಿಂಗಳು ನಮಗ್ ಕಳಿಸ್ಬೇಕು. ಎಷ್ಟು ಅಂತ ನಮ್ಗೆ ಕಳಿಸ್ಬೇಕು. 1 ಲಕ್ಷ ಬಂದಾದ್ಮೇಲೆ ತೋರಿಸ್ತೀನಿ. ರಜಾಸ್ ಹೇಳ್ತಾ ನನ್ಗೆ 1 ಲಕ್ಷ ಬರೋದೇ ಇಲ್ಲ, ಕೊಟ್ರು ಕಮ್ಮಿ ಇಲ್ಲಪ್ಪ. ಗೈಸ್ ಫೈನಲಿ ನೋಡ್ತಿರ್ಬೋದು ಏನೇನು ಸೈಜ್ ಇದೆ ಅಂದ್ರೆ ನಮ್ಕಿನ್ನ ದೊಡ್ಡದಾಗಿದೆ ಗುರು ಗಣೇಶ ಕಲೆಕ್ಷನ್ ಇಲ್ಲಿ. ನೋಡಿ ಇವರು ಪೇಂಟ್ ಮಾಡ್ತಾರೆ. ತೋರಿಸೋ ನೋಡಿ, ಇದೆಲ್ಲ 10 ಅಡಿ ಗಣೇಶ. ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ ನೋಡಿ, ತುಂಬ ಚೆನ್ನಾಗಿದೆ. ಏನೋ ರಜಾಸ್ ನಮ್ಮ ದೇವ್ರು ಕೊಡ್ಸೋ ದೇವ್ರು. ಅಧ್ಯಕ್ಷ ಗೊತ್ತಾಗತ್ತೆ ಮುಂದೆ. ಒಳ್ಳೊಳ್ಳೆ ಸರ್ಪ್ರೈಸ್ಗಳಿದೆ ಅಧ್ಯಕ್ಷರು ಇವರೇ ಅಲ್ಲ, ಅದೇ ಅವರಿಗೆ. ಏನಂತೀಯಮ್ಮ? ನೋಡಿ 12 ಅಡಿ 12 ಫೀಟ್. ಅದೆಷ್ಟು ಇದು ಚೆನ್ನಾಗಿದೆಲ್ಲ. ಇದು 6.5 ಫೀಟ್ 6.5. ನೋಡ್ರಪ್ಪ, ನೋಡ್ರಿ ಗಣಪತಿ ಏನು ಫಿನಿಶಿಂಗ್ ಅಂತೀರಾ, ಸಕ್ಕತ್ತಾಗಿದೆ. ಬಟ್ ನೋಡಬೇಕು, ಇದು ಫುಲ್ ಗೋಡನು. ದೊಡ್ಡ ಮನ್ಸು ಮಾಡಿ ನಮಗೆ ಗಣೇಶ ಕೊಡ್ತಾರೆ, ಚೆನ್ನಾಗಿದೆ. ಅಲ್ಲ, ಅವ್ನು ದೊಡ್ಡ ಮನ್ಸು ಮಾಡಿದ್ರು ನಾವು ನಮ್ದಿರೋ ಪ್ಲಾನ್ಸ್ ಮಾಮ್ ವರುಣ್ ಇದು ನೋಡು, ನಿಮಿಷ ಇದು
ಓ ವೆಯ್ಟ್ ಇಲ್ಲ ಮಾಮ್ ಇದು ಸುಮ್ಮನೆ ಅಲ್ಲಾಡ್ಸು. ಹಾಂ ಕ್ರೇಜಿ ಆಗಿದೆ ಬಟ್ ನೋಡಿ ಏನು ಸೈಜ್ ಇದೆ ಅಂತೀರಾ. ರಜಾಸೇನ ಓ ಮಗ ಬಾಯ್ದು ಏಕೈಕ ಗಣೇಶ ಅನ್ಸೋದಿದ್ದು. ನಮ್ಮ ತ್ಯಾಗರಾಜ್ ನಗರ ಫುಲ್ಲು ಕೂರಿಸ್ಬೋದು. ಒಂದು 20 ಅಡಿ ಇರೋದು, 1 ಲಕ್ಷ ಇರೋದು. ಬಟ್ ಒರಿಜಿನಲ್ ಫಿನಿಶ್ ಇದು. ಅಂದರೆ ಇದು ಪೇಪರ್ ಗಣೇಶ. ಗೈಸ್ ಆ್ಯಕ್ಚುಲಿ ಇಲ್ಲಿ ಬಂದಿದ್ವಿ, ನೋಡ್ತಿರ್ಬೋದು ನನ್ನ ಹಿಂದೆ ಇದೆ ಎಷ್ಟು ಮಟ್ಟಿಗೆ ರೇಟ್ ಇದೆ ಅಂತಂದರೆ ತಲೆ ಗಿಮ್ ಅಂತ ತಿರುಗತ್ತೆ. ಸೊ ನಾವು ಜಾಸ್ತಿನೂ ನೋಡಿಲ್ಲ, ಬರೀ ನೋಡಿರೋದೇ 4.5 ಅಡಿ 5 ಅಡಿ. ಏನಿಲ್ಲ ಅಂತಂದ್ರು 14,000 ಓಕೆ, ಅದು ಬಿಡಿ, ಅದೇ ಆ್ಯಕ್ಚುಲಿ ಜಾಸ್ತಿ. 5 ಅಡಿ ಗಣೇಶಂಗೆ 30,000 ಹೇಳ್ತಾರೆ. ಏನು ಗೋಡನ್ ಅಂತ ನಾವು ಇಷ್ಟು ದೂರ ಯಾಕೆ ಬರ್ತೀವೋ, ನಮ್ಮ ಮನೆ ಹತ್ರನೇ ಕೊನೆಗೆ 8,000 ರೂಪಾಯಿಗೆ ಅಲ್ಲೇ ಚೆನ್ನಾಗಿದೆ. ಸೊ ಇವಾಗ ರಜಸ್ ಅವ್ರಿಗೆ ಗೊತ್ತಿರೋರ ಕಡೆಗೆ ಹೋಗ್ತಾ ಇದ್ದೀವಿ, ನೋಡೋಣ. ಸೊ ರಜಸ್ ಒಂಥರ ಹೆಂಗೆ ಅಂತಂದರೆ ದಿ ಲೆಜೆಂಡ್ ಅಂತಾರಲ್ಲ ಹಂಗೆ. ಆ ಲೆಜೆಂಡ್ಗೂ ಒಂದು ದೊಡ್ಡ ಲೆಜೆಂಡ್ ಇರ್ತಾರೆ. ಸಲಾರ್ ಫಿಲಮ್ ಅಲ್ಲಿ ಪ್ರಭಾಸ್ ಹೆಂಗೋ, ಈ ಶ್ರೀ ವಿನಾಯಕ ಗೆಳೆಯರ ಬಳಗಗೆ ರಜಸ್ ಹಂಗೆ. ಸೊ ರಜಸ್ ಮಹಾರಾಜ್ ಕಿ, ರಜಸ್ ಮಹಾರಾಜ್ ಕಿ, ರಜಸ್ ಮಹಾರಾಜ್ ಕಿ. ನೋಡಿ ಇಲ್ಲೊಂದು ಗೋಡೌನಿಗೆ ಬಂದಿದ್ದೀವಿ. ಸ್ವಲ್ಪ ಬಾಂಬೆಲಿ ಮಾಡ್ದಂಗಿದೆ ಎಲ್ಲ. ಬಟ್ ಯಾವುದು ಬಾಂಬೆ ಅಲ್ವತ್ತು, ಇದೆಲ್ಲ ಬೆಂಗಳೂರಲ್ಲಿ ಕುಡಿಸ್ತಾರ. ಇವನು ಇಷ್ಟಿಷ್ಟು ದೊಡ್ಡದು ಎಲ್ಲಿ ಕುಡಿಸ್ತಾರ ಅಂದರೆ ಇದು ಬೆಂಗಳೂರು. ನಾವು ಹೊರಗಡೆ ಬಂದಿದ್ದೀವಿ, ಚಿಕ್ಕಬಳ್ಳಾಪುರ ರೋಡಲ್ಲಿ. ದೊಡ್ಡಬಳ್ಳಾಪುರ, ದೊಡ್ಡಬಳ್ಳಾಪುರ ರೋಡಲ್ಲಿ. ಎಲ್ಲ ಆಡ್ತಿದೆಯಲ್ಲೋ ಗಣೇಶ, ಇದು ಹೆಂಗೋಬೇಕು. ಅಷ್ಟು ಹೇಳಿ ರಜಸ್, ಇನ್ನು ಹಂಗೆ ಹೆಂಗಿದೆ ಗಣೇಶಗಳು? ಗಣೇಶ ಚೆನ್ನಾಗಿದೆ, ಅದ್ರ ಪ್ರೈಸು ಹಂಗೆ ಇದೆ. ಎಷ್ಟು ಹೇಳ್ತಿದ್ದಾರೆ ಇನ್ನೂ ಹೇಳಿಲ್ಲ, ಹೋಗಿ ಕೇಳಬೇಕು, ಕೇಳಿದ್ರೆ ಹೇಳ್ತಾರೆ. ಓಕೆ, ಏನೋ ಬುಕ್ ಮಾಡ್ರಪ್ಪ, ನಮ್ದೇನಿಲ್ಲ. ನೋಡಿ ಇವನು ನಮ್ಮ ಬೀಜ. ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳೋದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡು. ಇದು ಅದಕ್ಕಿಂತ ಚೆನ್ನಾಗಿ ಅದಿಲ್ಲ, ವೈಟ್ ಪಂಚ ಚೆನ್ನಾಗಿಲ್ಲ. ವೈಟ್ ಪಂಚ ಚೆನ್ನಾಗಿ, ಕಮೆಂಟ್ ಮಾಡ್ರಿ ಬೇಕಾರೆ ಯಾವ್ದು ಚೆನ್ನಾಗಿದೆ. ಅದು ಇನ್ನೂ ಸಖತ್ತಾಗಿದೆ. ಆ ಪರ್ಪಲ್ ಶೇಡ್ ಎಲ್ಲ ಚೆನ್ನಾಗಿ ಬರಲ್ಲ ನೋಡು. ವಿಡಿಯೋದಲ್ಲಿ ಅದು ಚೆನ್ನಾಗಿದೆ. ಆಯಿತು, ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸೋದು ಮೇನ್ ಇಂಪಾರ್ಟೆಂಟ್. ಅಲ್ಲಿ ಇನ್ನೂ ದೊಡ್ಡ ಕಾಣಿಸ್ತದೆ. ಅಲ್ಲೇ ಹೋಗ್ಬೇಕು, ಬರಬೇಡ ವಾಪಸ್. ಸೊ ನೋಡಿ, ಇಲ್ಲಿ ಬೇಕಾದ್ರೆ ಬಂದು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದು ಪರ್ಪಲ್ ನಾವು ಮಾಡಿಸಿದ್ವಲ್ಲ ಓದ್ಸತಿ. ಎಸ್, ಫೋಟೋ ಹೊಡ್ಕೊಂಡಿರು. ನನ್ನ ಫೋಟೋ ಇಲ್ಲ, ಫೋಟೋ ತೆಕ್ಕೋ. ಫೋಟೋ ತಗೊಳ್ಳಿ. ಇದೆಲ್ಲ ಮಣ್ಣು ಅಂತ ಹೇಳ್ತಿದ್ದಾರೆ, ಬಟ್ ಸ್ಟಿಲ್ ನೋಡ್ಬೇಕು. ಗೈಸ್ ಇದೆಲ್ಲನೂ POP ಅಂತ ಅನ್ಕೊಬೋದು, ಬಟ್ POP ಅಲ್ಲ. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿದೆ ಆ್ಯಕ್ಚುಲಾಗಿ. ಸೊ ಇಲ್ಲೇ ಡಿಸೈನ್ ಮಾಡಿ ಮಾಡೋ ಅಂಥದ್ದು ನೋಡಿ. ಇದೆಲ್ಲ ಪ್ಯೂರ್ ಮಣ್ಣು, ತುಂಬ ಚೆನ್ನಾಗಿದೆ. ಸೊ ಇನ್ನೂ ಎಲ್ಲ ರೆಡಿ ಆಗ್ತಾ ಇದೆ. ಇದು ಕೆಲವೊಂದು POP ಇದೆ, ಇನ್ನು ಕೆಲವು ಮಣ್ಣು ಕೂಡ ಇದೆ. ಎಷ್ಟೆಷ್ಟು ಉದ್ದ ಇದೆ. ರೇಟ್ ಇವರು ಡಿಸ್ಕ್ಲೋಸ್ ಮಾಡ್ತಿಲ್ಲ ವಿಡಿಯೋದಲ್ಲಿ, ಹೇಳೋಕ್ಕೆ ಅಂತಂದರೆ. ಸೊ ನೋಡೋಣ. ಗೈಸ್ ಹೋಟ್ಲಲ್ಲಿ ನಿಲ್ಸಿದ್ದೀವಿ ತಿನ್ನೋಕ್ಕೆ. ನೋಡಿ ಬಗ್ ನೋಡ್ತಾ ಇದ್ದಾನೆ ವಿಡಿಯೋ ಮಾಡ್ತಿದ್ರೆ. ಇವನೇ ಹೇಳಿದಿಲ್ಲಗೆ ಕರ್ಕೊಂಬಂದ ಪಾರ್ಟಿ ಕೊಡ್ತೀನಿ ಅಂತ. ಪಾರ್ಟಿ ಅವಂದ? ಹೌದು. ಅಯ್ಯೋ ಸಾರಿ, ಹತ್ರನೇ 1 ರೂಪಾಯಿಯೂ ಇಲ್ಲ.
ಅವರು ಕೆಲ್ಸಕ್ಕೆ ಹೋಗ್ತಾರೆ ಅವರೆಲ್ಲ 20,000 30,000 ಕೆಲ್ಸಕ್ಕೆ ಹೋದ್ರು ಇವ್ರ ಮನೆಗೆ ದುಡಿಯೋ ಗಂಟು ಹೌದು ಪಾರ್ಟ್ ಟೈಮ್ ಮಾಡ್ತೀವಿ. ಅಣ್ಣ ಬಾಣ ಇಲ್ಲಿ ರಜಸ್ ಕಷ್ಟವಾಗ್ತಿದೆ ಅಣ್ಣ. ಜೋಕ್ ಏನ್ ಗೊತ್ತಾ, ತಿನ್ನಕ್ ಬಂದಿದ್ದು ಅಂಗಡಿನೇ ಕ್ಲೋಸು. 3 ಕಿಲೋಮೀಟರ್ ಇಂದ ಕರ್ಕೊಂಡು ಬಂದ. ಒಂದ್ ಬೇಲ್ ಮಸಾಲ ಪುರಿ ಒಂದ್ ಚಾಟ್ಸಿಗೋಸ್ಕರ 3 ಕಿಲೋಮೀಟರ್ ಕರ್ಕೊಂಬರ್ತಾರೆ. ಇರುತ್ತೆ ಅಂತ 6 ಕಿಲೋಮೀಟರ್ ನೋಡಿ ನಮ್ ಡ್ರೈವರ್ ಹೇಳೋದು ಕರೆಕ್ಟ್. ಮಚ್ಚ ಹೇಳೋ ಏನಾದ್ರು ಹೇಳ. ನಾನು ಡ್ರೈವರ್ ಮಾಡ್ದಲ್ವಾ, ನೀನೆಲ್ಲ ಬೆಗ್ಗರ್ ಮಾಡ್ತೀನಿ. ಅಲ್ಲ ಹೇಳು ಹೇಳು ನೀನು. ಒಂದು 50 ರೂಪಾಯಿ ಕೊಟ್ಟು ಕಾರ್ ವಾಶ್ ಮಾಡಿಸ್ತೀನಲ್ಲ. ನೋಡಿದ್ರ ಬನ್ನಿ ತಿನ್ನಕ. ನೋಡಿ ನಮ್ಮ ರಾಜು ಅವರು ದೈದಿಂದ ಇದ್ದಾರೆ. ಇವ್ರ ಹೆಸರು ರಾಜು ಲಯನ್ ಅಡ್ಡ ರಜಸ್. ನಮ್ಮ ರೋಡ್ನ ರಾಜು ಲಯನ್. ಒಂದಾನೊಂದು ಕಾಲದಲ್ಲಿ ಸೈಕಲಲ್ಲಿ ಬಿಡೋರು, ಅದಕ್ಕೆ ಆ ಹೆಸರು ಬಂದಿದೆ ಇವ್ರಿಗೆ. ಆ ಸ್ಮೈಲ್ಗೆ ಫಿದಾ. ಆ ಸ್ಮೈಲ್ ಅನ್ನೋದು ಇದೆಯಲ್ಲ, ಆ ಲುಕ್ ಇದೆಯಲ್ಲ ನೋಡಿ. ನೋಡಿ ಈಗ ಅವ್ರು ತಿನ್ನೋ ಸ್ಟೈಲ್ ನೋಡಿ, ಹಿಂಗೆ ತಲೈವ ಟಂಟ್ ಉದ್ರತೋ ಹಂಗೆ ಹೇಳ್ಕೊಂಬಿಟ್ಟ ಮಾಡ್ದ. ಇವನು ಅಂತಾರ ಇವನು ನೋಡಿ ಎಲ್ಲ ಆಡ್ಕೊಂಡು ಹಿಂಗೆ. ಏನಣ್ಣ ಟೈಮಾ 6:15 ಅಣ್ಣ. ಈಗ ಚೇತನ್ ನಿಗೊಂದು ಚಾಲೆಂಜು, ಆ ಹುಡ್ಗಂದಿಂದ ಒಂದು ಪಾವ್ ಭಾಜಿ ಪೀಸ್ ತಿನ್ಬೇಕು. ಆಲ್ರೆಡಿ ಅವನಿಗೆ ಕೇಳು ಬೈ ತಿನ್ನೋ ವರುಣ್ ಪ್ಲೀಸ್. ಪ್ಲೀಸ್ ಅದು ಬೇಡ ಪ್ಲೀಸ್. ಫೋನ್ ಪೇ ಮಾಡಬೇಡ ಬಿಡು, ರಜಸ್ ಮಾಡ್ತಾನೆ. ಇಲ್ಲ ರಜಾಸ್ ಇರೋ ನಮ್ಗೆಲ್ಲ ಯಾಕೆ ಗುರು. ನೋಡಿ ಅವನೇ ಕರ್ಕೊಂಡು ಬಂದಿದ್ದು ನಡ್ಸ್ಕೊಂಡೆ. ನೋಡಿದ್ರಾ 4 ಸ್ಯಾಂಡ್ವಿಚ್ ಬೇರೆ ಹೇಳ್ಬಿಟ್ಟಿದ್ದೀನಿ ಜೋಶಲ್ಲಿ. ಇಲ್ಲ ಒಂದೇ. ಗೈಸ್ ಫೈನಲಿ ಗಣೇಶನೆಲ್ಲ ನೋಡ್ಕೊಂಡ್ಬಂದು ಒಂದಷ್ಟು ಇಷ್ಟ ಆಯಿತು, ಒಂದಷ್ಟು ಇಷ್ಟ ಆಗಿಲ್ಲ. ಸೊ ಇವಾಗ ಪ್ರೈಸ್ ಅಂತೂ ಅಟ್ಟ ಕೇರ್ ಬಿಟ್ಟಾಗಿದೆ ಗುರು ಈ ಸಲ. ಸೊ ಅದಕ್ಕೆ ರಜಸ್ ಹೇಳಿದ್ದಾನೆ ಇನ್ನೊಂದು ಉಪಾಯ. ರಜಸ್ ಏನೋ ಮಾಡ್ತಾ ಇರೋದ್ರಿಂದ ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ 6:30 ಆಗಿದೆ. ಬೆಳಗ್ಗೆ 10ಗೆ ಹೊರಟಿದ್ದು. ಆ್ಯಕ್ಚುಲಿ ಇವಾಗ ಅದೇ ನಾವು ಡಿಸ್ಕಸ್ ಮಾಡ್ತಿದ್ವಿ, ಗಣೇಶ ನೋಡೋಕ್ಕಿಂತ ಜಾಸ್ತಿ ತಿನ್ಬಿಟ್ವಾ ಅಂತ. ಎಲ್ಲಿ ನಿಲ್ಸಿದ ಕಡೆ ಎಲ್ಲ ತಿನ್ನು ಕುಡಿ, ಟೀ ಕಾಫಿ. ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾರೆ, ಬರೀ ಸುಮ್ಮನೆ ಆಯ್ತು. ಆ್ಯಕ್ಚುಲಿ ಇವತ್ತು ಫ್ರೆಂಡ್ಶಿಪ್ ಡೇ ಬೇರೆ. ಸೊ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ತೇಜಸ್ಸು ಫುಲ್ ಕೆಲಸ ಮೂಡಿಂದ ಒಂದು ರಿಫ್ರೆಶ್ಮೆಂಟು. ಎಲ್ಲರೂ ಅಷ್ಟೇ, ಎಷ್ಟು ವರ್ಷ ಆದ್ಮೇಲೆ ರಜಸ್ ಅಂತೂ ಸುಮಾರು ದಿನಗಳಾದ್ಮೇಲೆ, ವರ್ಷನೇ ಅನ್ಕೊಳ್ಳಿ ಸಿಕ್ತ. ಒಳ್ಳೆ ಮೀಟಿಂಗ್ ಒಂಥರ ಮಸ್ತಾಗಿತ್ತು. ಬಟ್ ಯಾರು ಅಷ್ಟು ಇವಾಗ ಯೋಚನೆ ಮಾಡ್ತೀವಿ ಹೌದಲ್ವಾ ಒಂದು ಸುಮಾರು ವರ್ಷ ಆದ್ಮೇಲೆ ಸಿಕ್ಕಿದಲ್ವಾ ಅಂತ. ಬಟ್ ಹಂಗೆ ಅನ್ಸಲೇ ಇಲ್ಲ. ಸೊ ಮಸ್ತಾಗಿತ್ತು ಜರ್ನಿ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.